ಚಳಿಗಾಲದಲ್ಲಿ ಮೈ ಬೆಚ್ಚಗೆ ಇರಬೇಕು. ಇದಕ್ಕಾಗಿ ನಾವು ಸಾಧ್ಯವಾದಷ್ಟು ಉಷ್ಣಾಂಶ ನೀಡುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಎಳ್ಳು ಅದರಲ್ಲೊಂದು. ಎಳ್ಳಿನ ಆಹಾರಗಳನ್ನು ಮತ್ತು ಎಳ್ಳೆಣ್ಣೆ ಈ ಸಮಯದಲ್ಲಿ ಆಹಾರ ಪದ್ಧತಿಯಲ್ಲಿ ಬಳಸುವುದರಿಂದ ಸಾಕಷ್ಟು ಉಪಯೋಗವಿದೆ. ಚಳಿಗಾಲದಲ್ಲಿ ಮೂಳೆಗಳು ಹಿಡಿದುಕೊಳ್ಳುವುದು, ಮೈಕೈ ನೋವು, ಕೀಲು ನೋವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇದಕ್ಕಾಗಿ ಪರಿಹಾರದ ರೂಪದಲ್ಲಿ ಎಳ್ಳು ಕೆಲಸ ಮಾಡುತ್ತದೆ. ಕ್ಯಾಲೋರಿಗಳ ವಿಚಾರಕ್ಕೆ ಬರುವುದಾದರೆ, 1/4 ಕಪ್ ಅಂದರೆ ಸುಮಾರು 36 ಗ್ರಾಂ ಎಳ್ಳು ತನ್ನಲ್ಲಿ 200 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ ಮತ್ತು 350 ಮಿಲಿಗ್ರಾಂ ಕ್ಯಾಲ್ಸಿಯಂ ಪಡೆದಿರುತ್ತದೆ. ಅಷ್ಟೇ ಅಲ್ಲದೆ ಎಳ್ಳು ಸಿಹಿ ಸೂಚ್ಯಂಕ ಸಹ ಕಡಿಮೆ ಹೊಂದಿದ್ದು ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬ ಒಳ್ಳೆಯದು. ವಾತದೋಷ ನಿವಾರಣೆಯಲ್ಲಿ ದೇಹದಲ್ಲಿ ಉಷ್ಣಾಂಶ ಹೆಚ್ಚು ಮಾಡುವ ಎಳ್ಳು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ದೂರ ಮಾಡಿ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚು ಮಾಡುತ್ತದೆ. ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಎಳ್ಳು ಸೇವನೆ ಮಾಡಬಹುದು. ಅದು ಹೇಗೆಂದರೆ, 1 ಟೀ ಚಮಚ ಬಿಳಿ ಎಳ್ಳು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ನೆನೆಹಾಕಿ ಮರುದಿನ ಬೆಳಗ್ಗೆ ಸೇವನೆ ಮಾಡುತ್ತಾ ಬಂದರೆ ಆರೋಗ್ಯಕರವಾದ ಮೂಳೆಗಳು ನಿಮ್ಮದಾಗುತ್ತದೆ. ಚಳಿಗಾಲದ ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಹಾಕಿ ಲಾಡು ತಯಾರು ಮಾಡಿ ಬೇಕೆಂದರೆ ಸವಿಯಬಹುದು. ಹಾಗೆ ಕೂಡ ಬಿಳಿ ಎಳ್ಳು ಸೇವನೆ ಮಾಡಬಹುದು. ಅತಿಯಾದ ಕೀಲು ನೋವು ಇದ್ದವರು ಕೂಡ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿದರೆ ಕೀಲು ನೋವು ಪರಿಹಾರವಾಗುತ್ತದೆ. ವಾರದಲ್ಲಿ 1 ಬಾರಿ ನಿಮ್ಮ ಕೀಲುಗಳಿಗೆ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಹೆಚ್ಚಾದ ವಾತ ಸಮಸ್ಯೆಯನ್ನು ಸಮತೋಲನಕ್ಕೆ ತಂದು ನೋವು ನಿವಾರಣೆ ಮಾಡಿಕೊಳ್ಳಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಯಾರಿಗೆ ಕಫ ಸಮಸ್ಯೆ ಇರುತ್ತದೆ ಅಂತಹವರು ಎಳ್ಳು ತಿನ್ನಬಾರದು ಎಂದು ಹೇಳುತ್ತಾರೆ. ಅದರ ಬದಲು 1 ಲೋಟ ಹಾಲು ಕುಡಿಯುವುದರಿಂದ ಮೂಳೆಗಳಿಗೆ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗುತ್ತಾ ಹೋಗುವುದು. ಹಾಲಿನ ಜೊತೆಗೆ ಕೇಸರಿ, ಖರ್ಜೂರ, ಬಾದಾಮಿ, ಏಲಕ್ಕಿ, ದಾಲ್ಚಿನ್ನಿ, ಶುಂಠಿ, ಅರಿಶಿಣ ಇವುಗಳನ್ನು ಬೆರೆಸಿ ಕುಡಿಯಬಹುದು. ಇದರ ಜೊತೆಗೆ ಹಸಿರು ಎಲೆ ತರಕಾರಿಗಳಾದ ಪಾಲಕ್ ಸೊಪ್ಪು, ಬ್ರಾಕೊಲಿ, ಎಲೆಕೋಸು, ಮೊಳಕೆ ಕಟ್ಟಿದ ಕಾಳುಗಳು, ಬೀನ್ಸ್, ಉದ್ದಿನ ಕಾಳು ಇವುಗಳನ್ನು ಸೇವನೆ ಮಾಡಿದರೆ ಮೂಳೆಗಳಿಗೆ ಸಂಬಂಧಪಟ್ಟ ತೊಂದರೆಗಳು ದೂರವಾಗುತ್ತವೆ. Please like, share and subscribe my channel for more interesting videos. ಧನ್ಯವಾದಗಳು.